ಓಂ ಶಾಂತಿ ಎಲ್ಲರಿಗೂ. ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದರಿ ಅಕ್ಕಿ ಹಿಟ್ಟಿನಿಂದ ಪುರೆ ಮಾಡೋರಿ. ಭಾಳ ಸಿಂಪಲ್ ಅದರಿ ಮತ್ತು ಭಾಳ ಮಸ್ತ್ ಹತ್ತವ್ರಿ, ಭಾಳ ಟೇಸ್ಟಿನೂ ಅವ್ರಿ. ಬರ್ರಿ ನೋಡ್ಕೊಂಬರೋಣ ಅಕ್ಕಿ ಹಿಟ್ಟಿನಿಂದ ರೆಸಿಪಿ ಹ್ಯಾಂಗೆ ಮಾಡೋಣ್ರಿ. ಈ ಕಿಚನ್ದಾಗ ಹೋಗೋಣ ಏನು ಮಾಡೋಣ್ರಿ, ಮೊದಲು 4 ಸಂಕಲ್ಪ ಮಾಡೋಣ್ರಿ. 1ನೇ ಸಂಕಲ್ಪ ಅದ್ರಿ ನಾವು ಪರಮಾತ್ಮನ ಮಕ್ಕಳಿದ್ದೇವ್ರಿ. 2ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯವರೆಲ್ಲ ಹೆಂಗೆ ಅದಾರ ರೀ, ಶಾಂತ ಅದಾರ ರೀ. 3ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯವರೆಲ್ಲ ಹೆಂಗೆ ಅದಾರ ರೀ, ಸುಖಿ ಅದಾರ ರೀ. ಮನಸ್ಸಿನಿಂದ ಸುಖಿ ಅದಾರ ರೀ, ಶರೀರದಿಂದ ಸುಖಿ ಅದಾರ ರೀ, ಮತ್ತು ಸಂಪತ್ತಿದಿಂದನೂ ಹೆಂಗೆ ಅದಾರ ರೀ, ಸುಖಿನೂ ಅದಾರ ರೀ. ಮತ್ತು 4ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯೇ ಹೆಂಗೆ ಅದ ರೀ, ಸ್ವರ್ಗ ಅದ ರೀ. ಯಾವಾಗಲೂ ಅಡುಗೆ ಮಾಡ್ಕೊಳಾಗ ಶುದ್ಧ ಸಂಕಲ್ಪಿಟ್ಟು ಅಡುಗೆ ಮಾಡ್ಬೇಕ್ರಿ. ಎಷ್ಟು ಶುದ್ಧ ಸಂಕಲ್ಪಿಟ್ಟು ಯಾವಾಗಲೂ ಎಷ್ಟು ಶುದ್ಧ ಸಂಕಲ್ಪಿಷ್ಟು ಅಡುಗೆ ಮಾಡ್ತೊಟ್ಟು ಅಡುಗೆದಾಗ ಶಕ್ತಿ ಬರ್ತದೆ ರೀ. ದುನಿಯಾದಾಗ ಹೇಳ್ತಾರಲ್ರಿ, ಜೈಸಾ ಅನ್ನ ವೈಸಾ ಮನ್, ಜೈಸಾ ವಾಣಿ ಜೈಸಾ ಪಾಣಿ ವೈಸಾ ವಾಣಿ. ಅದಕ್ಕೆ ಯಾವಾಗಲೂ ಅಡುಗೆ ಮಾಡೋಕ್ಕಾಗ ಭಗವಂತನ ಪ್ರವಚನ, ಭಕ್ತಿ ಹಾಡುಗಳು ಎಲ್ಲ ಕೇಳ್ಕೊತೇನೆ ಮಾಡ್ಬೇಕ್ರಿ, ಅಡುಗೆ ಮಾಡ್ಬೇಕ್ರಿ. ಯಾವ ಸಿನಿಮಾ ಪಿಕ್ಚರ್ ಧಾರಾವಾಹಿ ನೋಡ್ಕೊತ ಯಾವುದು ಅಶುದ್ಧ ಮೊಬೈಲ್ದಾಗ ನೋಡ್ಕೊತ ಅಡುಗೆ ಎಂದೂ ಮಾಡಬಾರ್ದು ರೀ. ಯಾವಾಗಲೂ ಅಡುಗೆ ಮಾಡೋಕ್ಕಾಗ ಖುಷಿಯಾಗಿ ಅಡುಗೆ ಖುಷಿಯಾಗಿದ್ದು ಏನು ಮಾಡ್ಬೇಕು, ಅಡುಗೆ ಮಾಡ್ಬೇಕು ರೀ. ದುಃಖಿ ನಾರಾಜಾಗಿ ಅಡುಗೆ ಮಾಡಬಾರ್ದು ರೀ. ನೋಡಿರಿ, ನೀವು ಪ್ರಯೋಗ ಮಾಡಿ ನೋಡಿರಿ, ಎಂಥದೇ ಆತ್ಮನು ಏನಾಗ್ತದೆ ರೀ, ಅಡುಗೆದಾಗ ಸಂಕಲ್ಪಿಟ್ಟು ಅಡುಗೆ ಮಾಡಿದ್ರೆ ಎಂಥದೇ ಆತ್ಮನು ಏನಾಗ್ತದೆ ರೀ, ಬದಲಾಗ್ತದೆ ರೀ. ಮಾನಸಿಕದ್ದು ಆತ್ಮ, ಯಾವುದೇ ಒಂದು ರೋಗಿ ಇದ್ದು ಆತ್ಮನ ಏನಾಗ್ತದೆ ರೀ, ತಂದೃಷ್ಟಿ ಆಗ್ತದೆ ರೀ. ಮೇನ್ ಏನಿರ್ಬೇಕು ರೀ, ಸಂಕಲ್ಪ ಶುದ್ಧ ಇರ್ಬೇಕು ರೀ. ನೀವು ಹತ್ತಿರಿ ಹೆಂಗೆ ಶಾಂತಿ ಸಿಗ್ತದೆ, ಶಾಂತಿ ಸಿಗಬೇಕಾದ್ರೆ ಏನು ಮಾಡಿರಿ, ಒಮ್ಮೆ ಬ್ರಹ್ಮಕುಮಾರಿ ಸಂಸ್ಥೆಗೆ ಭೇಟಿ ಕೊಡ್ರಿ. ನೀವು ಹತ್ತಿರ್ಬೇಕು ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿ ಅದ, ಗೂಗಲ್ದಾಗ ಸರ್ಚ್ ಮಾಡಿರಿ, ಬ್ರಹ್ಮಕುಮಾರಿ ಸಂಸ್ಥೆ ಶೇರ್ ಕೊಟ್ಟಿರಿ, ಅದೇ ಇದ್ದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟನೆ ಏನಾದ್ರೂ ಇದು ಸಂಸ್ಥೆ ಅದ ರೀ. ಈ ಸಂಸ್ಥೆಗೊಂದು ಭೇಟಿ ಕೊಟ್ಟು ನೋಡಿರಿ, ನಿಮ್ಮ ಮನ್ಯಾಗ ಸುಖ ಶಾಂತಿ ಎಲ್ಲನೂ ಸಿಗುತ್ತೆ, ಅನುಭವ ಆಗ್ತದೆ ರೀ ನಿಮಗೆ. ಮತ್ತು ನಿಮ್ಮ ಮನೆಯೂ ಹೆಂಗೆ ಆಗ್ತದೆ ರೀ, ಸ್ವರ್ಗ ಆಗ್ತದೆ ರೀ. ಎಂಥದೇ ಒಂದು ಮನ್ಯಾಗ ಮಾನಸಿಕ ಆತ್ಮ ಇದ್ರೆ ಏನು ಮಾಡಿರಿ, ಈ ಸಂಸ್ಥೆಗೊಂದು ಭೇಟಿ ಕೊಟ್ಟು ನೋಡಿರಿ, ಮಾನಸಿಕ ಆತ್ಮನೂ ಮತ್ತು ರೋಗಿ ಆತ್ಮನೂ ಏನಾಗ್ತದೆ ರೀ, ಈ ಸಂಸ್ಥೆಗೆ ಹೋಗಿ ಭೇಟಿ ಕೊಟ್ಟು ನೋಡಿರಿ, ತಂದೃಷ್ಟ ಆಗ್ತದೆ ರೀ. ಇದು ನನಗೆ ಏನದ ರೀ, 100% ಹೇಳ್ತೀನಿ ನಿಮ್ಗೆ, ಸುಖ ಶಾಂತಿ ಎಲ್ಲನೂ ಸಿಗ್ತದೆ ರೀ. ಬರ್ರಿ ನೋಡ್ಕೊಂಬರ್ರಿ. ನೋಡಿ ಎಷ್ಟು ಮಸ್ತ್ ಆಗ್ತಾವ್ರಿ ಪುರಿಯ ರೀ ಅಕ್ಕಿ ಹಿಟ್ಟಿನಿಂದ. ಈ ರೆಸಿಪಿ ನೋಡ್ಕೊಂಬರೋಣ ಬರ್ರಿ ಹೆಂಗೆ ಆಗ್ತದೆ. ಬರ್ರಿ ನೋಡ್ಕೊಂಬರೋಣ ಅಕ್ಕಿ ಹಿಟ್ಟಿನಿಂದ ಪುರಿ ಹೆಂಗೆ ಮಾಡೋದ್ರಿ. ನೋಡಿ, ನಾ ಒಂದು ವಾಟೆ ನೀರು ಹಾಕೊಳ್ತೀನಿ ರೀ. ನೀರು ಏನಾಗ್ಬೇಕು ರೀ, ಇದು ಪೂರಾ ಗರಮ್ ಆಗ್ಬೇಕು ರೀ, ಕುದಿಬೇಕು ರೀ ನೀರು. ಅಲ್ಲಿ ತನಕ ನೀರು ಗರಮ್ ಮಾಡ್ಕೊಂಡ್ರಿ. ಈಗ ನೋಡ್ರಿ, 1 ಚಮಚ ಅಜ್ವೈನ್ ತೊಗೊಂಡು, ಅಜ್ವೈನ್ ಏನು ಮಾಡ್ಕೋಬೇಕು ರೀ, ತಿಕ್ ಹಾಕೋಬೇಕು ರೀ. 1 ಚಮಚ ಉಪ್ಪು ಹಾಕೊಂಡೇನ್ರಿ. ಈ ನೀರು ಕುದಿರಿತಾವಲ್ಲ ರೀ, ಗ್ಯಾಸ್ ಆಫ್ ಮಾಡಿಕೊಂಡು ಇದು ಅಕ್ಕಿ ಹಿಟ್ಟು ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತು ಇದಕ್ಕೆ ಏನು ಮಾಡೋದ್ರು, ಒಂದ್ಸಲ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿ. ಮಸ್ತ್ ಅದ್ರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಾಡೋದ್ರಿಂದ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮಸ್ತ್ ಆಗ್ತಾವ್ರಿ ಪುರಿಯ, ಮತ್ತು ಭಾಳ ಸಿಂಪಲ್ ಅದ ರೀ, ಮಕ್ಕಳಿಗೂ ಇಷ್ಟ ಆಗ್ತಾವ್ರಿ. ಈ ಥರ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಅದಕ್ಕೆ ನೋಡಿರಿ, ಈ ಥರ ಏನು ಮಾಡಿದ್ರಿ, ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡಿದ್ರಿ, ಒಂದು 15 ಮಿನಿಟ್ ಬಿಡೋದ್ರಿ ಅದಕ್ಕೆ ಹಿಟ್ಟಿಗೆ. ಈಗೇನು ಮಾಡೋಣ್ರಿ, ಇದಕ್ಕೆ ಒಂದು 15 ಮಿನಿಟ್ ಮುಚ್ಚಿಟ್ಕೊಳ್ಳೋಣ್ರಿ. ಅದಕ್ಕೆ ತೊಗೊಂಡು 15 ಮಿನಿಟ್ ಆಗೋಣ. ಈಗೇನು ಮಾಡೋಣ್ರಿ, ಇದಕ್ಕೆ ಇದು ಅಕ್ಕಿ ಹಿಟ್ಟು ಇರ್ತದಲ್ಲ ರೀ, ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ಹಿಟ್ಟರ ಹಚ್ಚಿ ಮಿದ್ಕೋಬೇಕ್ರಿ ಅದಕ್ಕೆ. ಈಗೇನು ಮಾಡೋಣ, ನಾವು ಎಣ್ಣೆ ಹಚ್ಚಿ ಮಿದ್ಕೊಂಡ್ರಿ ಅದಕ್ಕೆ. ಯಾಕೆ ಅಕ್ಕಿ ಹಿಟ್ಟು ಇರೋದ್ರಿಂದ ಏನಾಗ್ತದೆ, ಎಲ್ಲ ಕೈ ಹತ್ಕೋತದ್ರಿ ಅದು. ಈ ಥರ ಮೆದ್ಕೊಳ್ಳೋರಿ ಅದು ಎಣ್ಣೆಯಾಗ. ಮಸ್ತ್ ಆಗ್ತಾವ್ರಿ ದೋಸೆ, ಇದು ಪುರಿ ಮಸ್ತ್ ಆಗ್ತಾವ್ರಿ. ನೋಡಿರಿ, ಈ ಥರ ಗೋಲ್ ಆಗ್ಬೇಕ್ರಿ ಅದು ಹಿಟ್ಟು. ನೋಡಿರಿ, ಈ ಥರ ಗೋಲ್ ಆಗ್ಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಈಗ ಏನು ಮಾಡೋಣ್ರಿ, ಇದಕ್ಕೆ ತಿದ್ಕೊಳ್ಳೋಣ್ರಿ, ಲಟಾಸ್ಕೊಳ್ಳೋಣ್ರಿ. ಚಪಾತಿ ಹಂಗೆ ಪುರಿ ಹಂಗೆ ಲಟಾಸ್ಕೊಳ್ಳೋಣ್ರಿ. ಅದಕ್ಕೆ ಈಗೇನು ಮಾಡೋಣ್ರಿ, ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡ್ರಿ. ಈ ಥರ ಏನು ಮಾಡೋಣ್ರಿ, ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಲಟಾಸ್ಕೊಳ್ಳೋಣ್ರಿ. ನೋಡ್ರಿ, ಇಷ್ಟು ಉಳ್ಳಿ ತೊಗೊಂಡು ಹಿಟ್ಟನ್ನ ಎಬ್ಸ್ಕೊಳ್ತೀನಿ ರೀ. ಹಿಟ್ಟಾಗಿ ಎಬ್ಸ್ಕೊಂಡು ಮಾಡೋಣ್ರಿ. ಚೆನ್ನಾಗಿ ನಿಮ್ಮ ಜರಕ್ಕೆ ಅಕ್ಕಿ ಹಿಟ್ಟು ದಮ್ಮಾಗಿತ್ತಂದ್ರೆ ಒಂದು 2 ಚಮಚ ಆಗಷ್ಟು ಏನು ಮಾಡಿರಿ, ಗೋಧಿ ಹಿಟ್ಟು ಹಾಕೋರಿ, ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಅಳಸಾಗಿರ್ತದೆ ರೀ, ಅದು ನಿಮ್ಗೆ ಬರೋಂಗಿಲ್ಲ. ಅದಕ್ಕೆಲ್ಲ ಏನು ಮಾಡಿರಿ, ಗೋಧಿ ಹಿಟ್ಟು ಹಾಕೋರಿ. ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋದ್ರೆ ಮಸ್ತ್ ಆಗ್ತದೆ ರೀ. ನೋಡಿರಿ, ಈ ಥರ ತಿದ್ಕೊಳ್ಳೋದ್ರಿ. ನೋಡಿರಿ, ಈ ಥರ ತಿದ್ಕೊಂಡು ಏನು ಮಾಡೋಣ್ರಿ, ಆ ಮೊದಲೇ ಸೊಗಾಸ್ ತೊಗೊಂಡು ಈಗ
ಗರಂ ತೆವ್ಯಾಗ ಇದ್ರಾಗ ಎಣ್ಣೆದಾಗ ಹಾಕೊಂಡ್ರಿ ಕಡೆ ಏನು ಮಾಡೋದ್ರಿ ಇಟ್ಕೊಂಡಿದ್ದೀವಿ ರೀ ಕಡೆಗೆ ಅದಾಗ ಎಣ್ಣೆ ಹಾಕಿ ಗರಂ ಮಾಡ್ಕೊಂಡಿದ್ದೇವೆ ರೀ. ಈಗ ಗರಂ ಎಣ್ಣೆದಾಗ ಹಾಕೊಳ್ಳೋಣ್ರಿ. ನೋಡಿರಿ ಈಗ ಗರಂ ಎಣ್ಣೆದಾಗ ಸ್ವಲ್ಪ ಬಿಟ್ಕೋದ್ರಿ. ಫುಲ್ ಇಡಬೇಕು ಹೋಗ್ಬೇಡ್ರಿ, ಗ್ಯಾಸ ಮೀಡಿಯಮ್ದಾಗ ಇಡ್ರಿ. ಚಂದಕ್ಕೆ ಆತವ್ರಿ, ಮಸ್ತ್ ಆತವ್ರಿ. ನೋಡಿ ಎಷ್ಟು ಚಂದ ಉಬ್ತಾವೆ ನೋಡಿರಿ, ಎಷ್ಟು ಚಂದ ಉಬ್ಬು ಬರ್ತವೆ, ಮಸ್ತ್ ಆತವ್ರಿ. ಈ ಥರ ಏನು ಮಾಡ್ಬೋದ್ರಿ ಮನ್ಯಾಗ ಅಕ್ಕಿ ಹಿಟ್ಟಿನ ಪುರಿ ಮಾಡ್ಬೋದು ರೀ. ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಅನ್ನೋದ್ರಿ. ನಾನು ನಿಮ್ಗೆ ಹೇಳಿದ್ನಿಲ್ಲ ರೀ, ಆ ಚೆನ್ನಾಗಿ ಹಿಟ್ಟು ಜಳಕ್ಕೆ ಅಳಸಾಗಿತ್ತಂದ್ರೆ ನಿಮ್ಗೆ ಅಕ್ಕಿ ಹಿಟ್ಟು ಅಳಸಾಗಿತ್ತಂದ್ರೆ ಏನು ಮಾಡಿರಿ 2 ಚಮಚ ಗೋಧಿ ಹಿಟ್ಟು ಹಾಕೋರಿ, ಮಸ್ತ್ ಆತವ್ರಿ ಅದು. ಹಂಗಾದ್ರು ಮತ್ತು ಇಲ್ಲಾದ್ರೆ ಏನು ಮಾಡಿರಿ ಅಕ್ಕಿ ಹಿಟ್ಟು ಏನು ಮಾಡೋಕೆ ಮಿಕ್ಸರ್ ಹಾಕೋಕ್ಕೊಳಗ ಸಣ್ಣ ಹಾಕೋರಿ ಅಕ್ಕಿ ಹಿಟ್ಟು. ಈ ಥರ ಏನು ಮಾಡೋದು ಸೊಕಾಸಾಗಿ ಕರ್ಕೊಳ್ಳೋದ್ರಿ ಅದಕ್ಕೆ. ಎಷ್ಟು ಮಸ್ತ್ ಆಗ್ತದೆ ಕಲರ್. ಈ ಥರ ಕಲರ್ ಬರೋಣ ಏನು ಮಾಡೋದು ನೋಡ್ರಿ, ಇದು ತೊಗೊಳ್ರಿ ಒಂದು ಪ್ಲೇಟ್ನ. ನೋಡಿ ಈ ಥರ ಕಲರ್ ಬರ್ಬೇಕ್ರಿ. ನೋಡಿರಿ ಇವತ್ತಕ್ಕೆ ಏನು ಮಾಡಿದೇವೆ ರೀ, ಪುರಿ ಮಾಡಿದೇವಲ್ಲ ರೀ, ರವಾದಿಂದ ಪುರಿ. ನೋಡಿ ಎಷ್ಟು ಮಸ್ತ್ ಉಬ್ಬ್ಯಾವ್ರಿ. ಈ ಥರ ಏನು ಮಾಡ್ಬೋದು ರೀ ಮನ್ಯಾಗ ಪುರಿ ಮಾಡ್ಬೋದು ರೀ. ನೋಡಿರಿ ಎಷ್ಟು ಪೊಳ್ಳನೂ ಆಗ್ಯಾವಿಲ್ಲ ರೀ. ನೋಡಿರಿ ಎಷ್ಟು ಪಳ್ಳು ಆತವ್ರಿ. ಈ ಥರ ಏನು ಮಾಡಿರಿ ಮನ್ಯಾಗ ಮಕ್ಳಿಗೆ ಮಾಡಿ ಕೊಡ್ಬೋದು ರೀ, ಟಿಫಿನ್ ಕಾರ್ಬೋದು ರೀ, ಎಲ್ಲರೂ ಹೋಗೋವಾಗ ಏನು ಮಾಡಿರಿ ಇದು ಮಾಡ್ಕೊಂಡು ಹೋಗ್ಬೋದು ರೀ. ಅಕ್ಕಿದು ಪುರಿ ಮಸ್ತ್ ಆತವ್ರಿ. ಮತ್ತು ನಿಮಗೆ ಟೇಸ್ಟಿನೂ ಬರ್ತಾವ್ರಿ. ಮತ್ತು ಭಾಳ ಸಿಂಪಲ್ ಅದ ರೀ, ಮತ್ತು ಟೇಸ್ಟಿನೂ ಆಗ್ತದ ರೀ. ಮತ್ತು ಮುಂದಿನ ಹುಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ ನೀವು ಖುಷಿಯಾಗಿರಿ, ಮತ್ತು ಮತ್ತವ್ರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೀರಿ. ಇದು ಏನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್, ಓಂ ಶಾಂತಿ.